ಯೈರಿಮೇ ಗುರುಭೇಃ ಪೂರ್ವಂ ಪದವಾಕ್ಯ ಪ್ರಮಾಣತಃ ವ್ಯಾಖ್ಯಾತ ಸರ್ವವೇದಾಂತಃ ತಾ ನಿತ್ಯಂ ಪ್ರಣತೋಸ್ಮ್ಯಹಂ. ಭಗವದ್ಗೀತೆಯ 16ನೇ ಅಧ್ಯಾಯ ದೈವಾಸುರ ಸಂಪದ್ವಿಭಾಗ ಯೋಗ. ಈ ಅಧ್ಯಾಯದಲ್ಲಿ ದೈವೀ ಗುಣಗಳು ಅನ್ನುವಂಥದ್ದನ್ನು ಕೃಷ್ಣ ಸ್ವಲ್ಪವೇ ವಿವರಿಸ್ತಾನೆ. ಆಸುರಿ ಸಂಪತ್ತು ಅನ್ನುವಂಥದ್ದನ್ನು ಬಹಳ ವಿಸ್ತಾರವಾಗಿ ವಿವರಿಸ್ತಾನೆ. ಯಾಕೆ? ಜಗತ್ತು ಅನ್ನುವಂಥದ್ರಲ್ಲಿ ಇರುವುದೇ ಆಸುರಿ ಸಂಪತ್ತು. ಈ ದೈವಿ ಗುಣ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಮೈನಾರಿಟಿ ಇದ್ದ ಹಾಗೆ. ಆಸುರಿ ಸಂಪತ್ತು ತುಂಬ ಇದೆ. ನಮ್ಮ ಬದುಕನ್ನು ನಾವೇ ನೋಡಿಕೊಳ್ಳುವ. ದೈವಿ ಸಂಪತ್ತು ಅನ್ನುವಂಥದ್ದು ಶಾಂತಿಯನ್ನು ಕೊಡ್ತದೆ. ಆಸುರಿ ಸಂಪತ್ತು ಅನ್ನುವಂಥದ್ದು ದುಃಖದಾಯಕವಾಗಿರ್ತದೆ. ಒಂದು ದಿನದಲ್ಲಿ ಎಷ್ಟು ಸಮಯ ನಾನು ಸಂತೋಷವಾಗಿದ್ದೆ, ಎಷ್ಟು ಸಮಯ ನಾನು ದುಃಖಿತನಾಗಿದ್ದೆ. ಯಾಕೆ ದುಃಖಿತನಾಗಿದ್ದೆ? ವಿಚಾರ ಮಾಡಿದಾಗ ನಮಗೆ ಗೊತ್ತಾಗುತ್ತೆ. ಅಜ್ಞಾನದ ಕಾರಣದಿಂದಾಗಿ, ನಾನಲ್ಲದ್ದನ್ನು ನಾನು ಅಂತ ತಿಳಿದಿದ್ದರಿಂದ ದುಃಖ. ನೋಡಿ, ಸಣ್ಣ ಒಂದು ದೃಷ್ಟಾಂತ ಕೊಡ್ತೇನೆ. ನಾನು ಗಂಡ ಆದರೆ ನಾನು ಹೆಂಡತಿಯಿಂದ ದುಃಖವನ್ನು ಅನುಭವಿಸ್ತೇನೆ. ನಾನು ಅಪ್ಪ ಆದರೆ ಮಗನಿಂದ ಅಥವಾ ಮಗಳಿಂದ. ನಾನು ಅಳಿಯ ಆದರೆ ಅತ್ತೆ ಮಾವಂದರಿಂದ. ಮಗ ಆದರೆ ತಂದೆ ತಾಯಿಯಿಂದ. ಮಿತ್ರನಾದರೆ ಶತ್ರುವಿನಿಂದ. ಶತ್ರುವಾದರೆ ಮಿತ್ರನಿಂದ ದುಃಖ ಅನ್ನುವಂಥದ್ದನ್ನು ಅನುಭವಿಸ್ತೇನೆ. ಯಾಕೆ? ನಾನು ಏನೂ ಆಗಿದ್ದೇನೆ. ನಾನು ಬಾಸ್ ಆಗಿದ್ದೇನೆ ಅಂದರೆ ಕೆಲಸದವರಿಂದ ದುಃಖವನ್ನು ಅನುಭವಿಸ್ತೇನೆ. ನಾನು ಕೆಲಸದವಾಗಿದ್ದರೆ ಬಾಸ್ನಿಂದ ದುಃಖವನ್ನು ಅನುಭವಿಸ್ತೇನೆ. ನಾವೇನಾದರೂ ಆದರೆ ದುಃಖ. ಯೋಚನೆ ಮಾಡಿ. ಇವಾಗ ನಾನು ಏನೂ ಆಗಿಲ್ಲ, ಶಾಂತಿ ನೆಮ್ಮದಿಯಿಂದ ಇರ್ತೇವೆ. ರಾತ್ರಿ ನಿದ್ದೆಯಲ್ಲಿ ನಾವು ಗಂಡು ಆಗಿರಲ್ಲ, ಹೆಣ್ಣು ಆಗಿರಲ್ಲ. ನಮಗೆ ಇಷ್ಟು ವಯಸ್ಸು ಅನ್ನುವಂಥದ್ದಿರಲ್ಲ, ಈ ಜಾತಿ ಅನ್ನುವಂಥದ್ದಿರಲ್ಲ. ಮದುವೆ ಆಗಿದೆ, ಮದುವೆ ಆಗಿಲ್ಲ, ಮಕ್ಕಳಿದ್ದಾರೆ, ಯಾವುದೂ ಇಲ್ಲ. ಸುಮ್ಮನೆ ನಮ್ಮನ್ನೇ ನಾವು ಪ್ರಶ್ನೆ ಮಾಡಿಕೊಳ್ಳುವ. ಬೆಳಗ್ಗೆಯಿಂದ ಇಲ್ಲಿಯ ತನಕ, ಎದ್ದಂದಿನಿಂದ ಇಲ್ಲಿಯ ತನಕ ಎಷ್ಟು ಬಾರಿ ನಾನು ನನ್ನ ಹೆಸರ ಇದು, ನಾನು ಇಂತಹ ಜಾತಿ, ನಾನು ಈ ಕುಲಕ್ಕೆ ಸೇರಿದವನು, ಈ ಊರಲ್ಲಿದ್ದೀನಿ, ನನಗೆ ಮದುವೆ ಆಗಿದೆ, ಎಷ್ಟು ಸತಿ ನಮ್ಮ ನೆನಪಿಗೆ ಬಂದಿದೆ? ಬಂದೇ ಇಲ್ಲ. ಬಂದಿದೆ ಅಂದರೆ ದುಃಖ, ಬಂದಿಲ್ಲ ಅಂದರೆ ನೆಮ್ಮದಿ. ಹೀಗಾಗಿಯೇ ನಾವೆಲ್ಲರೂ ಕೂಡ ಏನು ಮಾಡ್ತೇವೆ? ಅಂಟಿಕೊಳ್ತೇವೆ ವಿಷಯಗಳಿಗೆ ಅಂಟಿಕೊಂಡಾಗ ಆಸುರಿ ಸಂಪತ್ತು ದುಃಖವನ್ನು ಹೊಂದುತ್ತೇವೆ. ಹೀಗಾಗಿಯೇ ಕೃಷ್ಣ ಹೇಳ್ತಾನೆ, ಚಿಂತಾಮಪರಿಮೇಯಾಂ. ಅವರು ಯಾವಾಗಲೂ ಕೂಡ ಲೆಕ್ಕವಿಲ್ಲದಷ್ಟು ಚಿಂತೆಯಲ್ಲಿ ತೊಡಗಿರ್ತಾರೆ. ನಮ್ಮಲ್ಲಿ ಒಬ್ಬ ಸುಭಾಷಿತಕಾರ ಬಹಳ ಸೊಗಸಾಗಿ ಹೇಳ್ತಾನೆ, ಚಿಂತಾಯಾಶ್ಚ ಚಿತಾಯಾಶ್ಚ ಬಿಂದು ಮಾತ್ರ ವಿಶೇಷತಃ ಚಿತಾದಹತಿ ನಿರ್ಜೀವಂ ಚಿಂತಾದಹತಿ ಜೀವಿತಂ. ಎಂಥ ಅದ್ಭುತವಾದಂತಹ ಸೊಗಸಾದಂತಹ ಒಂದು ಸುಭಾಷಿತ ನೋಡಿ. ಚಿಂತ ಮತ್ತು ಚಿತ ಈ ಎರಡು ಶಬ್ದಗಳಿಗೂ ಬರೀ ಒಂದು ಸೊನ್ನೆ, ಬಿಂದು ಮಾತ್ರ ವಿಶೇಷ. ಚಿತ, ಚಿ ಮತ್ತು ತಾ ಮಧ್ಯದಲ್ಲಿ ಒಂದು ಅನುಸ್ವಾರ ಸೊನ್ನೆ ಹಾಕಿದ್ರೆ ಅದು ಚಿಂತ ಆಗುತ್ತೆ. ಚಿಂತಾಯಾಶ್ಚ ಚಿತಾಯಾಶ್ಚ ಬಿಂದು ಮಾತ್ರ, ಬರೀ ಒಂದು ಸೊನ್ನೆ ಅನುಸ್ವಾರ ಅಷ್ಟೇ ವ್ಯತ್ಯಾಸ. ಚಿತಾದಹತಿ ನಿರ್ಜೀವಂ. ಹೆಣವನ್ನು, ಜೀವ ಇಲ್ಲದೆ ಇರುವಂತಹ ಶರೀರವನ್ನು, ಶವವನ್ನು ಚಿತೆ ಅನ್ನುವಂಥದ್ದು ಸುಡ್ತದೆ. ಆದರೆ ಚಿಂತಾದಹತಿ ಜೀವಿತಂ, ಚಿಂತೆ ಅನ್ನುವಂಥದ್ದು ತಲೆಯಲ್ಲಿ ಬಂದರೆ ಬದುಕಿದ್ದಾಗಲೇ ಅದು ನಮ್ಮನ್ನು ಸುಟ್ಟಾಕುತ್ತೆ.
ಸೊ ಹೀಗಾಗಿ ಈ ಚಿಂತಾ ಅನ್ನುವಂಥದ್ದು ಆಸುರಿ ಸಂಪತ್ತಿನಲ್ಲಿ ತುಂಬಿರ್ತದೆ. ಆಸುರಿ ಸಂಪತ್ತಿನಲ್ಲಿ ತುಂಬಿರುವುದರಿಂದ ಅವರೇನು ಮಾಡ್ತಾರೆ, ಯಾವಾಗಲೂ ಕೂಡ ಕಾಮಕ್ರೋಧಗಳು ಅನ್ನುವಂಥದ್ರಲ್ಲಿ ಇರ್ತಾರೆ, ಆಶಾ ಪಾಶಗಳು ಅನ್ನುವಂಥದ್ರಿಂದ ಬದ್ಧರಾಗಿರ್ತಾರೆ, ಕಾಮಕ್ರೋಧಗಳಲ್ಲೇ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಾರೆ. ಹೀಗಾಗಿ ಅವರಲ್ಲಿ ಯಾವಾಗಲೂ ಅನ್ಯಾಯ ಅನರ್ಥ ಅನ್ನುವಂಥದ್ದೇ ನಡೀತಾ ಇರ್ತದೆ. ನಮ್ಮ ಮನಸ್ಸನ್ನು ನಾವು ನೋಡಿಕೊಳ್ಳುವ, ನನ್ನ ಮನಸ್ಸು ಅನ್ನುವಂಥದ್ದು ಏನಾದರೂ ದುಃಖವನ್ನು ಅನುಭವಿಸ್ತಾ ಇದೆ ಅಂದರೆ ಅದರರ್ಥ ಆಸುರಿ ಸಂಪತ್ತು ಹುಟ್ಟಿದೆ ಅಂತ. ಯಾರಲ್ಲಿ ದೈವಿ ಸಂಪತ್ತಿದೆಯೋ ಅವನು ಯಾವಾಗಲೂ ನಗನಗುತ್ತಾ ಇರ್ತಾನೆ, ಶಾಂತವಾಗಿರ್ತಾನೆ. ಜನ ಬರಲಿ ಹೋಗಲಿ ಅವನಂತೂ ನೆಮ್ಮದಿಯಾಗಿರ್ತಾನೆ. ಅವನಿಗೆ ಯಾರೂ ದುಃಖವನ್ನು ತರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು ದುಃಖಿತರಾಗ್ತಾ ಇದ್ದೇವೆ ನೋಡಿ. ನನಗೆ ಹಣ ಅನ್ನುವಂಥದ್ದು ಬಂತು ಅಂದರೆ ಖುಷಿಯಾಗೋಗುತ್ತೆ, ನನಗೆ ಹಣ ಹೋಯಿತು ಅಂದರೆ ದುಃಖ ಆಗುತ್ತೆ. ಯಾರಾದರೂ ಹೊಗಳಿದ್ರೆ ಸಂತೋಷ ಆಗುತ್ತೆ, ಯಾರಾದರೂ ತೆಗಳಿದ್ರೆ ದುಃಖ ಆಗುತ್ತೆ. ಯಾಕೆ? ಆ ಹೊಗಳಿಕೆಗೆ ತೆಗಳಿಕೆಗೆ ಆ ಹಣಕ್ಕೆ ನಾನು ಬೆಲೆ ಕೊಟ್ಟಿದ್ದೇನೆ. ನೀವು ಕೂತು ಯೋಚನೆ ಮಾಡಿ, ಈ ಜಗತ್ತು ಅನ್ನುವಂಥದ್ದು ಎಷ್ಟು ವಿಚಿತ್ರ ಇದೆ ಅಂದರೆ, ಇಲ್ಲಿ ಸಲ್ಲುವ ಹಣ ಇನ್ನೊಂದು ಕಡೆಗೆ ಸಲ್ಲುವುದಿಲ್ಲ, ಅಲ್ಲಿಯ ಹಣ ಇಲ್ಲಿಗೆ ಸಲ್ಲುವುದಿಲ್ಲ. ಇಲ್ಲಿ ಯಾವುದನ್ನ ಶ್ರೇಷ್ಠ ಅಂದ್ರೋ ಅದಕ್ಕೆ ಅಲ್ಲಿ ಅರ್ಥವೇ ಇಲ್ಲ, ಯಾವುದಕ್ಕೆ ಅಲ್ಲಿ ಅರ್ಥವಿಲ್ಲವೋ ಇಲ್ಲಿ ಅದಕ್ಕೆ ಹೆಚ್ಚು ಬೆಲೆ. ಸುಮ್ಮನೆ ನೀವು ನೋಡ್ತಾ ಇರಿ, ಈ ಜಗತ್ತು ಅನ್ನುವಂಥದ್ದನ್ನು ಕಣ್ಣು ಬಿಟ್ಟು ನೋಡಿದಾಗ ನಿಮಗೆ ಅರಿವಾಗುತ್ತದೆ, ಯಾವುದಕ್ಕೂ ಕೂಡ ಬೆಲೆ ಇಲ್ಲ, ನಾವು ಬೆಲೆ ಕೊಟ್ಟರೆ ಮಾತ್ರ ಬೆಲೆ. ಸ್ವಾಮಿ ಚಿನ್ಮಯಾನಂದರು ಬಹಳ ಸೊಗಸಾಗಿ ಹೇಳ್ತಾರೆ, ಈ ಆಫ್ರಿಕಾದಲ್ಲಿ ಸ್ವಲ್ಪ ಅಲೆಮಾರಿ ಜನ ಟ್ರೈಬಲ್ಸ್ ಇದ್ದಾರೆ. ಅವರಿಗೆ ಆಫ್ರಿಕಾದಲ್ಲಿ ತುಂಬ ವಜ್ರ ಡೈಮಂಡ್ ಸಿಕ್ಕತ್ತೆ. ಆ ಡೈಮಂಡ್ಸ್ ಅನ್ನುವಂಥದ್ದು ಅವರಿಗೆ ಬೆಲೆ ಬಾಳಲ್ವಂತೆ. ನಾಯಿಯ ಒಂದು ಹಲ್ಲು ಅನ್ನುವಂಥದ್ದು ಸಿಕ್ಬಿಟ್ರೆ ಅವ್ರಿಗೆ ವಜ್ರಕ್ಕಿಂತ ಹೆಚ್ಚು ಆನಂದ ಅಂತೆ. ಅದನ್ನು ಕತ್ತಲ್ಲಿ ನಾಯಿಯ ಹಲ್ಲನ್ನು ಪೋಣಿಸ್ಕೊಂಡ್ಬಿಟ್ರೆ ಅವರಷ್ಟು ಸಂತೋಷ ಇನ್ಯಾರೂ ಇಲ್ಲ. ಯಾರಲ್ಲಿ ಹೆಚ್ಚಿನ ನಾಯಿಯ ಹಲ್ಲುಗಳಿದೆಯೋ ಅವನು ಒಂದು ರೀತಿಯಲ್ಲಿ ಸಿರಿವಂತ. ನಮಗೆ ನಾಯಿಯ ಹಲ್ಲು ಅಂದರೆ ಅರ್ಥನೇ ಇಲ್ಲ, ನಮಗೆ ವಜ್ರ ಅನ್ನುವಂಥದ್ದು ಮುಖ್ಯ. ಈ ಜಗತ್ತನ್ನುವಂಥದ್ದಿದೆ, ನಿಮಗೆ ಬೇಡವಾದದ್ದು ಇನ್ನೊಬ್ಬರಿಗೆ ಬೇಕು. ಎಷ್ಟು ವಿಚಿತ್ರ ಇದೆ ನೋಡಿ, ನಿಮಗೆ ಬೇಡವಾದದ್ದು ಇನ್ನೊಬ್ಬರಿಗೆ ಬೇಕು, ಅವರಿಗೆ ಬೇಡವಾದದ್ದು ನಿಮಗೆ ಬೇಕು. ಇದೇ ನಮ್ಮ ಆಸುರಿ ಸಂಪತ್ತು. ಹೀಗಾಗಿಯೇ ಯಾವ ವ್ಯಕ್ತಿ ನಾನು ಇದನ್ನು ಗಳಿಸಿದೆ, ಇದು ನನ್ನಿಂದ ಹೋಯಿತು, ಯಾವಾಗಲೂ ಇದು ಬಂದದ್ರಿಂದ ಸುಖ ಆಯಿತು, ಇದು ಬಂದದ್ರಿಂದ ದುಃಖ ಆಯಿತು, ನಾನು ಹಣವಂತ, ನಂದು ಉತ್ತಮ ವಂಶ, ಈ ರೀತಿ ಎಲ್ಲ ಹೇಳ್ತಾ ಇರ್ತಾನೋ ಅವನು ದೈವಿ ಸಂಪತ್ತು ಅನ್ನುವಂಥದ್ದನ್ನು ಕಳ್ಕೊಂಡಿದ್ದಾನೆ, ಆಸುರಿ ಸಂಪತ್ತಲ್ಲಿ ಇದ್ದಾನೆ. ಆಚಾರ್ಯ ಶಂಕರರು ಹೇಳ್ತಾರೆ, ಜಾತಿ ನೀತಿ ಕುಲ ಗೋತ್ರ ದೂರಗಂ, ನನ್ನದು ಈ ಜಾತಿ ಮರೆತು ಬಿಡಪ್ಪ. ಡಿ ವಿಜಿಯವರು ಹೇಳ್ತಾರೆ, ಒಂದೇ ಗಗನವ ಕಾಣುತ್ತ, ಒಂದೇ ನೆಲವನ್ನು ತುಳಿಯುತ್ತ, ಒಂದೇ ಧಾನ್ಯವನ್ನುಣ್ಣುತ್ತ, ಒಂದೇ ನೀರು ಕುಡಿದು, ಒಂದೇ ಗಾಳಿಯನ್ನು ಸೇರುವ ನರಜಾತಿಯೊಳಗೆನಿತು ಬಂದುದೀ ವೈಷಮ್ಯ ಮಂಕುತಿಮ್ಮ. ಇರುವುದು ಒಂದೇ ಆಕಾಶ, ನಡೀತಾ ಇರುವುದು ಒಂದೇ ಭೂಮಿ ಮೇಲೆ, ಕುಡಿತಾ ಇರುವುದು ಒಂದೇ ನೀರು, ತಿಂತಾ ಇರುವುದು ಒಂದೇ ಭೂಮಿಯಿಂದ ಬಂದಂತಹ ಒಂದು ದವಸ ಧಾನ್ಯಗಳು ಅನ್ನುವಂಥದ್ದನ್ನು ಮತ್ತೆ ಭೇದ 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 ಅಂತೀಯಲ್ಲ. ಕನಕದಾಸರು ಹೇಳ್ತಾರೆ, ಎಂಜಲು 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 ಅಂತೀಯಲ್ಲ. ಹರಿಭಕ್ತಿ ಸಾರದಲ್ಲಿ ಹೇಳ್ತಾರೆ, ಎಂಜಲೆಂಜಲೆಂಬರಾ ನುಡಿ ಎಂಜಲಲ್ಲವೇ. ನಾವು ಉಪಯೋಗಿಸ್ತಾ ಇರುವಂತಹ ಎಂಜಲು ಅನ್ನುವ ಶಬ್ದವನ್ನು ಹಿಂದೆ ಎಷ್ಟು ಜನ ಉಪಯೋಗಿಸ್ಬಿಟ್ಟಿದ್ದಾರೆ, ಅದರಿಂದ ನಾನು ಉಪಯೋಗಿಸ್ತಾ ಇದ್ದೀನಿ ಅಂದರೆ ಎಂಜಲಲ್ವಾ? ನೀರು ಜಲಚರದ ಎಂಜಲಲ್ಲವೇ? ಕುಡಿಯುವ ನೀರಿನಲ್ಲಿ ಆ ಮೀನು ಕಪ್ಪೆ ಒಂದ ಎರಡ ಎಲ್ಲ ಮಾಡಿಬಿಟ್ಟಿರ್ತದೆ, ಅದೇ ನೀರಿನಲ್ವ ಕುಡಿತಾ ಇರೋದು ನಾನು. ಹಾಲು ಕರುವಿನ ಎಂಜಲಲ್ಲವೇ? ವಿಚಾರ ಮಾಡಿದಾಗ ಗೊತ್ತಾಗುತ್ತದೆ, ಸರ್ವಂ ಯಾವಾಗ ನಾನು ಮೀನು ಕಪ್ಪೆ ಎಲ್ಲ ಜಲಚರಗಳನ್ನು ಬ್ರಹ್ಮಸ್ವರೂಪ ಅಂದಾಗ, ಕರು ಹಸು ಅನ್ನುವಂಥದ್ದನ್ನು ಬ್ರಹ್ಮಸ್ವರೂಪ ಅಂದಾಗ ನನಗೆ ಎಲ್ಲಿ ಭೇದವೂ ಕೂಡ ಬರೋದಿಲ್ಲ. ಅಜ್ಞಾನ ಅನ್ನುವಂಥದ್ದು ಬಂತು, ಆವಾಗ ಏನು ಮಾಡ್ತೀವಿ, ನಾನು ಸಾಹುಕಾರ, ನಾನು ಶ್ರೇಷ್ಠ, ಈ ರೀತಿಯಲ್ಲಿ ನಾವೇ ಉತ್ತಮರು, ನಮ್ಮ ವಂಶವೇ ನಮ್ಮ ಕುಲವೇ ಶ್ರೇಷ್ಠವಾದದ್ದು, ಅಜ್ಞಾನದಲ್ಲಿ ಇರ್ತೇವೆ. ನೀವು ಯೋಚನೆ ಮಾಡಿ,
ನನ್ನ ವಂಶ ಶ್ರೇಷ್ಠ ಏನು? ಪ್ರತಿಯೊಂದು ವಂಶದಲ್ಲೂ ಕೂಡ ಒಬ್ಬ ಉತ್ತಮ ವ್ಯಕ್ತಿ ಇದ್ದಾನೆ, ಪ್ರತಿಯೊಂದು ವಂಶದಲ್ಲೂ ಕೂಡ ಒಬ್ಬ ನೀಚ ವ್ಯಕ್ತಿ ಇದ್ದಾನೆ. ಯಾವ ಮನೆಯಲ್ಲಿ ರಾವಣ ಹುಟ್ಟಿದ್ನೋ ಅದೇ ಮನೆಯಲ್ಲೇ ವಿಭೀಷಣ ಹುಟ್ಟಿದ್ದು. ಯಾವ ಮನೆ ಅನ್ನುವಂಥ ಅದರಲ್ಲಿ ಪಾಂಡವರು ಹುಟ್ಟಿದ್ರೋ ಅದೇ ಮನೆಯಲ್ಲಿ ದುರ್ಯೋಧನಾದಿಗಳು ಇದ್ದದ್ದು. ನೀವು ನೋಡಿ, ಪ್ರತಿಯೊಂದು ಮನೆಯಲ್ಲೂ ಇದೆ. ತಂದೆ ತಾಯಿಗೆ 2-3 ಮಕ್ಕಳಿದ್ರೆ ತುಂಬ ಬುದ್ಧಿವಂತ ಇರ್ತಾನೆ ಒಬ್ಬ, ಇನ್ನೊಬ್ಬ ಶತದಡ್ಡ ಇರ್ತಾನೆ. ಅಲ್ಲ, ಅವರಿಬ್ಬರು ನಿಮ್ಮ ಮಕ್ಕಳೇನಾ? ನಮ್ಮ ಮಕ್ಕಳೇ. ಯಾಕೆ ಹೀಗೆ? ಒಂದು ಹೇಳ್ಬೋದು, ಅಪ್ಪನ ಗುಣ ಒಬ್ಬನಿಗೆ ಬಂದಿರ್ಬೋದು, ಅಮ್ಮನ ಗುಣ ಇನ್ನೊಬ್ಬರಿಗೆ ಬಂದಿರ್ಬೋದು, ಹೇಳ್ಬೋದು ಅಷ್ಟೇ. ನಾವು ಹೊರತು ಅದಿಲ್ಲವೇ ಇಲ್ಲ. ಋಷಿ ಸಂತಾನ ಹಿರಣ್ಯಕಶಪು, ಹಿರಣ್ಯಾಕ್ಷ, ರಾವಣ, ಕುಂಭಕರ್ಣ ಇವರೆಲ್ಲರೂ ಕೂಡ ಋಷಿಪುತ್ರರು, ಎಲ್ಲರೂ ಕೂಡ ಋಷಿಗಳ ಮಕ್ಕಳು, ಬ್ರಾಹ್ಮಣ ವಂಶದಲ್ಲಿ ಹುಟ್ಟಿರೋರು. ಅವರೇ ರಾಕ್ಷಸರು. ನಮ್ಮ ದೇವರಲ್ಲಿ ರಾಮ ಅನ್ನುವಂಥವನು ಬ್ರಾಹ್ಮಣ ಅಲ್ಲ, ಕೃಷ್ಣ ಅನ್ನುವಂಥವನು ಬ್ರಾಹ್ಮಣ ಅಲ್ಲ. ಹಾಗಾದರೆ ಬ್ರಾಹ್ಮಣರೆಲ್ಲರೂ ಒಳ್ಳೆಯವರು ಇಲ್ಲ, ನೀಚರೆಲ್ಲರೂ ಕೆಟ್ಟವರ ಇಲ್ಲ. ಹೀಗಾಗಿಯೇ ನಮ್ಮ ಶಾಸ್ತ್ರ ಅನ್ನುವಂಥದ್ದು ಎಷ್ಟು ಚಂದದಲ್ಲಿ ವಿಚಾರ ಮಾಡ್ತದೆ. ಒಂದು ವಜ್ರ ಸೂಚಿಕ ಉಪನಿಷತ್ ಅಂತ ಒಂದು ಉಪನಿಷತ್ತಿದೆ, ಸಾಮವೇದಕ್ಕೆ ಸೇರಿದ್ದು. ಅಲ್ಲಿ ಯಾರು ಬ್ರಾಹ್ಮಣ ಅಂತಾರೆ, ಜಾತಿಯಿಂದ ಬ್ರಾಹ್ಮಣನ, ಕರ್ಮದಿಂದ ಬ್ರಾಹ್ಮಣವ, ಈ ರೀತಿ ಹೇಳ್ತಾ 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 ಹೋಗ್ತಾರೆ. ಒಂದು ವೇಳೆ ಅಪ್ಪನ ಶರೀರ ಅನ್ನುವಂಥದ್ದು ಏನಿದೆ, ಸತ್ತಾಗ ಸುಟ್ಟಾಗ್ತೀನಿ, ಹಾಗಾದರೆ ಬ್ರಾಹ್ಮಣ ಸುಟ್ಟಾಗೋಯ್ತಾ? ಇಲ್ಲ, ಕರ್ಮ ಇಲ್ಲ, ಜ್ಞಾನದಿಂದ ಅಲ್ಲ. ಮತ್ತೆ ಏನು? ಆತ್ಮತತ್ವವನ್ನು ನೀನು ಅರಿತಿದೆಯೋ, ಬ್ರಹ್ಮ ಸ್ವರೂಪ ನಾನು ಅನ್ನುವುದು ನಿನಗೆ ಗೊತ್ತಿದೆಯೋ, ನೀನೇ ಬ್ರಾಹ್ಮಣ. ಬ್ರಹ್ಮಜ್ಞಾನಾತ್ ಸ ಬ್ರಾಹ್ಮಣ. ಏನು? ಸರ್ವವೂ ಒಂದೇ, ಅಣು ರೇಣು ತೃಣ ಕಾಷ್ಟ ಎಲ್ಲವೂ ಒಂದೇ. ಈ ಅರಿವು ಅನ್ನುವಂಥದ್ದು ಬರಬೇಕು. ಯಾವಾಗ ಈ ಅರಿವು ಬರ್ತದೋ ಅವನಿಗೆ ಕೋಮೋಹ, ಅವನಿಗೆ ಮೋಹ ಅನ್ನುವಂಥದ್ದು ಎಲ್ಲಿ, ಅವನಿಗೆ ದ್ವೇಷ ಅನ್ನುವಂಥದ್ದು ಎಲ್ಲಿ? ಎಲ್ಲರೂ ಕೂಡ ಒಂದೇ. ಹೀಗಾಗಿ ಅವನು ಇರ್ತಾನೆ, ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂಚ ಸಂಶ್ರಿತಾ ಮಾಮಾತ್ಮ ಪರದೇಹೇಶು. ಇವರು ಹೇಗಿರ್ತಾರೆ? ಅವರಲ್ಲಿ ಅಹಂಕಾರ ಇರ್ತದೆ, ಬಲ ಇರ್ತದೆ, ದರ್ಪ ಇರ್ತದೆ, ಕಾಮ ಇರ್ತದೆ, ಕ್ರೋಧ ಇರ್ತದೆ. ಬೇರೆ ಬೇರೆಯವರನ್ನು ದ್ವೇಷಿಸ್ತಾ, ತನ್ನನ್ನು ತಾನು ದ್ವೇಷಿಸ್ಕೊಳ್ತಾ ಈ ರೀತಿ ಬದುಕ್ತಾ ಇರ್ತಾರೆ. ಯಾರು? ಆಸುರಿ ಸಂಪತ್ತುಳ್ಳಂತಹ ಜನ. ಹೀಗೆ ಯಾವ ವ್ಯಕ್ತಿ ಇರ್ತಾರೋ ಅವರು ತಾವೂ ದುಃಖದಲ್ಲಿರ್ತಾರೆ, ಸಮಾಜವನ್ನು ದುಃಖದತ್ತ ಕರೆದುಕೊಂಡು ಹೋಗ್ತಾ ಇರ್ತಾರೆ. ಹೀಗಾಗಿ ಅವರ ಸುಖ ದುಃಖಗಳು ಅನ್ನುವಂಥದ್ದು ನಿರಂತರವಾಗಿ ಸಮುದ್ರದಲ್ಲಿ ಬರುವ ಅಲೆಗಳಂತೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಆಗ್ತಾ ಇರ್ತದೆ. ಅದರ ಅರ್ಥ ಏನು? ಅವರ ಮನಸ್ಸು ಶಾಂತತೆ ಅನ್ನುವಂಥದ್ದನ್ನು ಮರೆತು ಬಿಟ್ಟಿರ್ತದೆ. ಹೀಗಾಗಿ ಆ ಆಸುರಿ ಸಂಪತ್ತು ಅನ್ನುವಂಥದ್ದು ಏನಿದೆ ಅದು ನಮ್ಮನ್ನು ನರಕಕ್ಕೆ ಕರೆದುಕೊಂಡು ಹೋಗ್ತದೆ. ನೋಡಿ ಎಷ್ಟು ಸೊಗಸಾಗಿದೆ ನಮ್ಮ ಶಾಸ್ತ್ರ ಅನ್ನುವಂಥದ್ದು. ಸ್ವರ್ಗ ನರಕ ಅನ್ನುವಂಥದ್ದನ್ನು ವಿವರಿಸುವ ಶೈಲಿ ಅನ್ನುವಂಥದ್ದು ಕೂಡ ಬಹಳ ಸೊಗಸಾಗಿದೆ. ನೀನು ಸುಖವಾಗಿದೆಯೋ, ನೆಮ್ಮದಿಯಿಂದ ಇದೆಯೋ, ಅದೇ ಸ್ವರ್ಗ. ನೀನು ದುಃಖಿಯಾಗಿದೆಯೋ, ಅಳ್ತಾ ಇದೆಯೋ, ಅದೇ ನರಕ. ಆ ಸ್ವರ್ಗ ನರಕ ಅಂದರೆ ಏನು ಅದನ್ನು ಕೃಷ್ಣ ಮುಂದೆ ವಿವರಿಸ್ತಾನೆ. ಹರಿ ಓಂ.